ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ನಿಮ್ಮ ಮೊಬೈಲಲ್ಲಿರುವಂತಹ ಡೇಟಾಗಳನ್ನು ಏನಾದರೂ ಕದೀಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಅಂದರೆ ನಿಮ್ಮ ಮೊಬೈಲಲ್ಲಿರುವಂತಹ ಸಂಪೂರ್ಣವಾದಂತಹ ಒಂದು ಇಂಪಾರ್ಟೆಂಟ್ ಪರ್ಸ್ನಲ್ ಇರುವಂಥ ವಿಡಿಯೋಸ್ಗಳನ್ನು, ಹಾಗೆ ಇಮೇಜ್ಗಳನ್ನು, ಹಾಗೆ ನಿಮ್ಮ ಜಿಮೇಲ್ ಅಕೌಂಟ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳನ್ನು ಕದೀಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾದರೆ ನಿಮ್ಮ ಮೊಬೈಲಲ್ಲಿರುವಂತಹ ಸಂಪೂರ್ಣವಾದಂತಹ ಪರ್ಸ್ನಲ್ ಡೇಟಾಗಳನ್ನು ಯಾರೂ ಕೂಡ ನೋಡಬಾರ್ದು. ಅಂದರೆ ಈ ಒಂದು 3 ಸೆಟ್ಟಿಂಗ್ಸ್ಗಳನ್ನು ನೀವು ಆನ್ ಮಾಡಲೇಬೇಕಾಗುತ್ತೆ. ಕ್ರೋಮ್ ಬ್ರೌಸರಲ್ಲಿರುವಂತಹ ಈ 3 ಸೆಟ್ಟಿಂಗ್ಸ್ಗಳನ್ನು ನೀವೇನಾದರೂ ಕರೆಕ್ಟಾಗಿ ಆನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಿಮ್ಮ ಮೊಬೈಲಲ್ಲಿರುವಂತಹ ಯಾವುದೇ ಒಂದು ಮಾಹಿತಿಯನ್ನು ಇನ್ನೊಬ್ಬರು ತಮ್ಮ ಮೊಬೈಲಲ್ಲಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಇವತ್ತೇ ನೀವು ಈ ಒಂದು 3 ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ನಾವು ಕ್ರೋಮ್ ಬ್ರೌಸರ್ಗೆ ಹೋಗೋಣ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ಮೇಲೆ ಇಲ್ಲಿ 3 ಡಾಟ್ ಕಾಣುತ್ತೆ. ಬಹಳ ಸಿಂಪಲ್ ಇದೆ. ರೈಟ್ ಸೈಡ್ 3 ಡಾಟ್ ಇದೆ ಮೇಲ್ಗಡೆ. ಆ 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೇರವಾಗಿ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿರಿ. ಸ್ಕ್ರಾಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಪ್ರೈವೇಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಸಿಗುತ್ತೆ ನಿಮಗೆ. ನೋಡಿ, ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಮೊಬೈಲಲ್ಲಿರುವಂಥ ಯಾವುದೇ ಕಾರಣಕ್ಕೂ ಯಾವುದೇ ಮಾಹಿತಿಗಳನ್ನು ಇನ್ನೊಬ್ಬರು ಕಲೀಲಿಕ್ಕೆ ಆಗೋದಿಲ್ಲ. ಇನ್ನೊಬ್ಬರ ಮೊಬೈಲಲ್ಲಿ ತಮ್ಮ ಮೊಬೈಲ್ ನೋಡಲಿಕ್ಕೂ ಆಗೋದಿಲ್ಲ. ನಮ್ಮ ಮೊಬೈಲಲ್ಲಿ ಇರೋದು ಏನೂ ಕೂಡ ತಗೊಳ್ಳಿಕ್ಕೆ ಆಗೋದಿಲ್ಲ. ಬನ್ನಿ ಹಾಗಾದರೆ ಇಲ್ಲಿ 2ನೇ ಸೆಟ್ಟಿಂಗ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಯಾವ ಆಪ್ಷನ್ ಅಪ್ಪ ಅಂದರೆ ಆಪ್ಷನ್ ಬಂದುಬಿಟ್ಟು ಸೆಂಡ್ ಡು ನಾಟ್ ಟ್ರ್ಯಾಕ್ ರಿಕ್ವೆಸ್ಟ್ ಅಂತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಆಫ್ ಇರುತ್ತೆ. ಆಫ್ ಇದ್ದಿದ್ದನ್ನು ನಾವೇನು ಮಾಡ್ಕೊಳ್ಬೇಕು ಅಂದರೆ ಆನ್ ಮಾಡ್ಕೊಳ್ಬೇಕು. ಇದು ಭಾಳ ಇಂಪಾರ್ಟೆಂಟ್. ಇದು ಎಲ್ಲರೂ ಕೂಡ ಗಮನಿಸಿ. ನಿಮ್ಮ ಮೊಬೈಲಲ್ಲಿರುವಂತಹ ಕ್ರೋಮ್ ಬ್ರೌಸರಲ್ಲಿರುವಂತಹ ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡಿಕೊಳ್ಳೇಬೇಕು. ಇದು ಒಂದು ಫಸ್ಟ್ ಸೆಟ್ಟಿಂಗ್ಸ್ ಆಯಿತು. ಇದನ್ನು ಆನ್ ಮಾಡ್ಕೊಳ್ಳಿ. ನಿಮ್ಮ ಯಾವ ಮೊಬೈಲಲ್ಲಿರುವಂತಹ ಡೇಟಾವನ್ನು ಇನ್ನೊಬ್ಬರು ತಗೊಳ್ಳಿಕ್ಕೆ ಆಗೋದಿಲ್ಲ, ಯೂಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಆದಮೇಲೆ ಇದು ಫಸ್ಟ್ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದಿದೆ, ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ ಅಂತ ಇದೆ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ಆಲ್ವೇಸ್ ಯೂಸ್ ಸೆಕ್ಯೂರ್ ಕನೆಕ್ಷನ್ ಇದು ಕೂಡ ಆಫ್ ಇರುತ್ತೆ. ಇದನ್ನು ಕೂಡ ನೀವು ಆನ್ ಮಾಡ್ಕೊಳ್ಬೇಕು. ಬಹಳ ಬಹಳ ಇಂಪಾರ್ಟೆಂಟ್ 2 ಸೆಟ್ಟಿಂಗ್ಸ್ ಆಯಿತು. ಓಕೆನಾ, 2 ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಇವು 2 ಸೆಟ್ಟಿಂಗ್ಸ್ಗಳನ್ನು ಏನು ಮಾಡಬೇಕು, ಬಹಳ ಇಂಪಾರ್ಟೆಂಟ್ 2 ಸೆಟ್ಟಿಂಗ್ಸ್ಗಳನ್ನು ಏನು ಮಾಡಬೇಕು, ಆನ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಬ್ಯಾಕ್ ಹೋಗಿ. ಬ್ಯಾಕ್ ಹೋದ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ, ನಿಮ್ಮ ಸೆಟ್ಟಿಂಗ್ಸ್ ಒಳಗಡೆ ಇನ್ನೊಂದು ಬರುತ್ತೆ, ಸೈಟ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಇದು 3ನೇ ಸೆಟ್ಟಿಂಗ್ಸ್ ಭಾಳ ಇಂಪಾರ್ಟೆಂಟ್. ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡಲೇಬೇಕಾಗತ್ತೆ. ಅಲ್ಲಿ ಸೈಟ್ ಸೆಟ್ಟಿಂಗ್ಸ್ ಓಪನ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ಆಪ್ಷನ್ ಬರುತ್ತೆ. ಯಾವುದು ಅಂದರೆ ಥರ್ಡ್ ಪಾರ್ಟಿ ಕುಕೀಸ್. ಇದು ಬೇಡ. ಪಾಪ್ ಅಪ್ಸ್ ಆ್ಯಂಡ್ ರೀಡೈರೆಕ್ಟ್ಸ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಪಾಪ್ ಅಪ್ಸ್ ಆ್ಯಂಡ್ ರೀಡೈರೆಕ್ಟ್ಸ್. ಇಲ್ಲಿ ನೋಡಿ, ಇದು ಭಾಳ ಇಂಪಾರ್ಟೆಂಟು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದು ಆ್ಯಪ್ಸ್ಗಳ ಮುಖಾಂತರ ನೀವು ಮೂವ್ ಆಗ್ತಾ ಇರ್ತೀರ. ನಿಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾ ಇರ್ತೀರ. ಬಟ್ ಇದು ಏನಪ್ಪ ಅಂದರೆ ಆ ಆ್ಯಪ್ಸ್ಗಳು ಸೆಕ್ಯೂರ್ ಇರುವಂತಹ, ಗೌರ್ಮೆಂಟಿಂದ ಸೆಕ್ಯೂರ್ ಇರುವಂತಹ ಆ್ಯಪ್ಸ್ಗಳು ಮಾತ್ರ ಡೌನ್ಲೋಡ್ ಆಗ್ತವೆ. ಯಾವುದು ನಾನ್ ಸೆಕ್ಯೂರ್ ಇರ್ತವೆ ನೋಡಿ, ಅವು ಆ್ಯಪ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಿಲ್ಲ. ಅದು ನಿಮಗೆ ಬೇಕು ಅಂದರೆ ನಿಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತದೆ. ಇದು ಸೆಕ್ಯೂರ್ ಇರುವಂತಹ ಆ್ಯಪ್ ಅಲ್ಲ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಡಿ ಅಂತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತದೆ. ಹಾಗಾದರೆ ಅಂತಹ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂದರೆ ಯಾವುದು ಸೆಕ್ಯೂರ್ ಆ್ಯಪ್ಸ್ಗಳು, ಯಾವುದು ಸೆಕ್ಯೂರ್ ಆ್ಯಪ್ಸ್ಗಳು ಅಲ್ಲ, ಯಾವುದನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಪರ್ಮಿಷನ್ ಕೊಡುವಂತಹ ಒಂದು ಮಾಹಿತಿ ಬೇಕು ಅಂದರೆ ನಿಮಗೆ ಇಲ್ಲಿ ಏನಾಗಬೇಕು ಅಂದರೆ ಡೋಂಟ್ ಅಲೋ ಇದೆ ಸೈಟ್ಸ್. ಇಲ್ಲಿ ಸೈಟ್ಸ್ ಕ್ಯಾನ್ ಸೆಂಡ್ ಪಾಪ್ ಅಪ್ಸ್ ಆ್ಯಂಡ್ ಯೂಸ್ ರೀಡೈರೆಕ್ಟ್ಸ್ ಅಂತ ನೀವು ಕ್ಲಿಕ್ ಮಾಡಿ ಆನ್ ಮಾಡಿ ಇಟ್ಕೊಳ್ಬೇಕು. ಟೋಟಲಿಯಾಗಿ 3 ಈ ಒಂದು ಸೆಟ್ಟಿಂಗ್ಸ್ಗಳನ್ನು ಆನ್ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಮೊಬೈಲಲ್ಲಿರುವಂಥ ಯಾವ
ಡೇಟಾಗಳನ್ನು, ಯಾವ ಒಂದು ವಿಡಿಯೋಸ್ಗಳಾಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ವಾಟ್ಸಪ್ ಆಗಲಿ ಯಾವುದನ್ನು ಕೂಡ ಹ್ಯಾಕ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಓಕೆ, ಥ್ಯಾಂಕ್ಸ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.